ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಅಕ್ಟೋಬರ್ 12ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಒಳ್ಳೆ ಒಂದು ಬೈಯಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ನಲ್ಲಿ 478 ಪಾಯಿಂಟ್ಗಳ ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಕೂಡ 140 ಪಾಯಿಂಟ್ನ ಗೇನ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ 17,100 ಲೆವೆಲ್ನ ಮೇಲ್ಗಡೆ ಈಗ ಕ್ಲೋಸ್ ಆಗಿದೆ. ನಿನ್ನೆ ನಿಫ್ಟಿ 17,000 ಕೆಳಗಡೆ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. ಮತ್ತೆ 17,000 ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಅನ್ನು ನಿಫ್ಟಿ ಬ್ರೇಕ್ ಮಾಡಿದೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 406 ಪಾಯಿಂಟ್ಗಳ ಗೇನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 50ಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ನಮಗೆ PSU ಸೆಕ್ಟರ್ನ ಪವರ್ ಗ್ರಿಡ್ ಮತ್ತೆ ಕೋಲ್ ಇಂಡಿಯಾ ಟಾಪ್ ಗೇನರ್ ಆಗಿ ಕಾಣಿಸ್ತಿದೆ. ಪವರ್ ಗ್ರಿಡ್ ಅಲ್ಲಿ 3.5% ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ ಕೋಲ್ ಇಂಡಿಯಾ ಕೂಡ 3% ಗೇನ್ ಒಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಆಕ್ಸಿಸ್ ಬ್ಯಾಂಕ್ ನ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. ಇವತ್ತು ಕೂಡ ಆಕ್ಸಿಸ್ ಬ್ಯಾಂಕ್ 3% ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಜಾಜ್ ಆಟೋನಲ್ಲೂ ಕೂಡ ಇವತ್ತು 2.5% ಗೇನ್ ನೋಡೋದಕ್ಕೆ ಸಿಕ್ತು. ಹಾಗೆ ಇನ್ನೊಂದು PSU ಸೆಕ್ಟರ್ನ ಸ್ಟಾಕ್ NTPC ಕೂಡ ಇವತ್ತು 2.5% ಗೇನ್ ಆಗಿದೆ. ಟಾಪ್ ಲೂಸರ್ ಸೆಗ್ಮೆಂಟ್ನಲ್ಲಿ ಅದಾನಿ ಎಂಟರ್ಪ್ರೈಸಸ್ ನೋಡೋದಕ್ಕೆ ಸಿಗ್ತದೆ. ಅದಾನಿ ಎಂಟರ್ಪ್ರೈಸಸ್ನಲ್ಲಿ ಇವತ್ತು 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಏಷ್ಯನ್ ಪೇಂಟ್ಸ್ ಕೂಡ 1.5% ಕರೆಕ್ಟ್ ಆಗಿದೆ. ಡಾಕ್ಟರ್ ರೆಡ್ಡಿಸ್, ಭಾರತಿ ಏರ್ಟೆಲ್ ಮತ್ತೆ ICICI ಬ್ಯಾಂಕ್ ಕೂಡ ಇವತ್ತು ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಗಳು ಕೂಡ ಇವತ್ತು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ನಿಫ್ಟಿ ಮೀಡಿಯಾ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಭಾರತದ GDP ಗ್ರೋತ್ ಅನ್ನು ಕಟ್ ಮಾಡಿದ್ದಾರೆ. 2023ರ ಫೈನಾನ್ಷಿಯಲ್ ಇಯರ್ನಲ್ಲಿ ಭಾರತದ GDP 6.8% ಗ್ರೋ ಆಗುತ್ತೆ ಅಂತ ಇವರು ಪ್ರೆಡಿಕ್ಟ್ ಮಾಡಿದ್ದಾರೆ. ಈ ಮುಂಚೆ ಅವರು 7.4% GDP ಫೋರ್ಕಾಸ್ಟ್ ಅನ್ನು ಮಾಡಿದ್ರು. 60 ಬೇಸಿಸ್ ಪಾಯಿಂಟ್ ಅಂದರೆ 0.6% GDP ಗ್ರೋತ್ ಅನ್ನು ಈಗ ಕಟ್ ಮಾಡಿದ್ದಾರೆ. ಇದಕ್ಕೆ ಮೇಜರ್ ರೀಸನ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಭಾರತದ GDP ಗ್ರೋತ್ ಕೂಡ ಕಮ್ಮಿ ಆಗುತ್ತೆ ಅಂತ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರೆಡಿಕ್ಷನ್ ಅನ್ನ ಮಾಡಿದ್ದಾರೆ. ಹಾಗೆ ಅವರು ಬೇರೆ ಕಂಟ್ರಿಗಳ GDP ಫೋರ್ಕಾಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಬೇರೆ ಕಂಟ್ರಿಗಳ GDP ಗ್ರೋತ್ ಯಾವ ರೀತಿಯಲ್ಲಿ ಆಗುತ್ತೆ 2023ರ ಫೈನಾನ್ಷಿಯಲ್ ಇಯರ್ ನಲ್ಲಿ ಅಂತ. US ನ GDP ಗ್ರೋತ್ 1.6% ಫೋರ್ಕಾಸ್ಟ್ ಆಗಿದೆ. ಹಾಗೆ ಯುರೋಪ್ನ ಕೆಲವೊಂದಿಷ್ಟು ಕಂಟ್ರಿಗಳಲ್ಲೂ ಕೂಡ 1-3% GDP ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಚೈನಾ ಕೂಡ ಅಷ್ಟೇ ಆಲ್ಮೋಸ್ಟ್ 3.2% GDP ಗ್ರೋತ್ ಅನ್ನ 2023ರ ಫೈನಾನ್ಷಿಯಲ್ ಇಯರ್ ನಲ್ಲಿ ತೋರಿಸುವಂತ ಸಾಧ್ಯತೆ ಇರುತ್ತೆ. ಇಂಡಿಯಾದ GDP ಗ್ರೋತ್ ಎಲ್ಲ ಕಂಟ್ರಿಗಳನ್ನು ಕೂಡ ಬೀಟ್ ಮಾಡ್ತಿದೆ. FIIs ಕಡೆಯಿಂದ ಇವತ್ತು ಕೂಡ ಇಂಡಿಯನ್ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. 542 ಕೋಟಿ ಅಮೌಂಟ್ ನಷ್ಟು ಶೇರ್ಗಳನ್ನ FIIs ಇವತ್ತು ಇಂಡಿಯನ್ ಮಾರ್ಕೆಟ್ ನಲ್ಲಿ ಸೆಲ್ ಮಾಡಿದ್ದಾರೆ. ಹಾಗೆ DIIs ಬೈಯಿಂಗ್ ಅನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಬಟ್ ಬೈಯಿಂಗ್ ಸ್ವಲ್ಪ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಕೇವಲ 85 ಕೋಟಿಯ ಬೈಯಿಂಗ್ DIIs ಕಡೆಯಿಂದ ಇವತ್ತು ಬಂದಿದೆ. ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಇಂಡಿಯಾದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಮತ್ತೆ ₹25 ನಮಗೆ ನೋಡೋದಕ್ಕೆ ಸಿಗ್ತದೆ. ಈಗಲೂ ಕೂಡ ಈ ಒಂದು IPOದಲ್ಲಿ 6,350 ರೂಪಾಯಿಯ ಲಿಸ್ಟಿಂಗ್ ಗೇನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಇಂಡಿಯಾದ ಅಲಾಟ್ಮೆಂಟ್ ಸ್ಟೇಟಸ್ ಇವತ್ತು ನಮಗೆ ನೋಡೋದಕ್ಕೆ ಸಿಗುತ್ತೆ. ಕೆಫಿನ್ಟೆಕ್ ವೆಬ್ಸೈಟ್ ನಲ್ಲಿ ನೀವು ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದಾಗುತ್ತೆ. ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ಇಲ್ಲಿವರೆಗೂ ಅಲಾಟ್ಮೆಂಟ್ ಸ್ಟೇಟಸ್ ಇನ್ನೂ ಅಪ್ಡೇಟ್ ಆಗಿಲ್ಲ. ರಾತ್ರಿ ನಮಗೆ ಅಲಾಟ್ಮೆಂಟ್ ಸ್ಟೇಟಸ್ ಅಪ್ಡೇಟ್ ಆಗಬಹುದು ಅಥವಾ ನಾಳೆ ಬೆಳಿಗ್ಗೆ ಒಳಗಡೆ ಅಲಾಟ್ಮೆಂಟ್ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಹಾಗೆ ಟ್ರಾಕ್ಸನ್ ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೆಗೆಟಿವ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. -1 ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿದೆ. ಹಾಗೆ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಕೂಡ ಇವತ್ತು ಎಂಡ್ ಆಗಿದೆ. QIBs ಕೇವಲ 1.6 ಟೈಮ್ ನಷ್ಟು ಮಾತ್ರ ಸಬ್ಸ್ಕ್ರಿಪ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. NII ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ. ಕೇವಲ 0.8 ಟೈಮ್ ನಷ್ಟು ಸಬ್ಸ್ಕ್ರಿಪ್ಷನ್ ಮಾತ್ರ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಮಿಕ್ಕ 0.2 ಟೈಮ್ ನ ಶೇರ್ಸ್ ಏನು ಮಿಕ್ಕಿರುತ್ತೆ ಅದನ್ನ ರಿಟೇಲ್ ಇನ್ವೆಸ್ಟರ್ಸ್ ಅಥವಾ QIBಗೆ ಅಲಾಟ್ ಮಾಡ್ತಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 5 ಟೈಮ್ ನಷ್ಟು ಇಶ್ಯೂ ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ ಆಗಿ 2 ಟೈಮ್ ನಷ್ಟು ಟ್ರಾಕ್ಸನ್ IPO ಸಬ್ಸ್ಕ್ರೈಬ್ ಆಗಿದೆ. ಸೊ ನಾನು ಈ IPOದಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿಲ್ಲ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಸ್ಟೇಬಲ್ ಆಗಿಲ್ಲ. ಸೊ ಇವತ್ತು ನಮಗೆ ನೆಗೆಟಿವ್ ಪ್ರೀಮಿಯಂ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ ಪಾಸಿಟಿವ್ ಇದ್ರೆ ಫ್ಲಾಟ್ ಲಿಸ್ಟಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಬಟ್ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದ್ರೆ ಈ ಒಂದು IPO ನೆಗೆಟಿವ್ ಆಗಿ ಲಿಸ್ಟ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಡೆಲ್ಟಾ ಕಾರ್ಪ್ ನಿನ್ನೆ ತಮ್ಮ Q2 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು. ಪ್ರೀ ಕೋವಿಡ್ ಲೆವೆಲ್ಸ್ ನ ಮುಂಚೆ ಯಾವ ರೀತಿಯಲ್ಲಿ ರಿಸಲ್ಟ್ ಬರ್ತಿತ್ತು ಅದೇ ರೀತಿಯ ಒಂದು ರಿಸಲ್ಟ್ ಡೆಲ್ಟಾ ಕಾರ್ಪ್ ನ ಕಡೆಯಿಂದ ಬಂದಿದೆ. ಆದ್ರೂ ಕೂಡ ಇವತ್ತು ಶೇರ್ ಪ್ರೈಸ್ ನಲ್ಲಿ ಹೆಚ್ಚಿನ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಫ್ಲಾಟ್ ಆಗಿ ಡೆಲ್ಟಾ ಕಾರ್ಪ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ರಿಸಲ್ಟ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಡೆಲ್ಟಾ ಕಾರ್ಪ್ ನ ರೆವೆನ್ಯೂ ಇಯರ್ ಆನ್ ಇಯರ್ ತುಂಬಾನೇ ಜಾಸ್ತಿ ಆಗಿದೆ. ಕಳೆದ ವರ್ಷ 2021ರ ಸೆಪ್ಟೆಂಬರ್ ಕ್ವಾರ್ಟರ್ ನಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಕೋವಿಡ್ ಲಾಕ್ ಡೌನ್ಸ್ ಇತ್ತು, ಕ್ಯಾಸಿನೋಗಳು ಕ್ಲೋಸ್ ಆಗಿದ್ವು. ಆ ಒಂದು ರೀಸನ್ ಇಂದ ಕೇವಲ 74 ಕೋಟಿಯ ರೆವೆನ್ಯೂ ಅನ್ನ ಡೆಲ್ಟಾ ಕಾರ್ಪ್ ಡಿಕ್ಲೇರ್ ಮಾಡಿದ್ರು. ಸೊ 2022ರ ಸೆಪ್ಟೆಂಬರ್ ಕ್ವಾರ್ಟರ್ ನಲ್ಲಿ 270 ಕೋಟಿಯಷ್ಟು ರೆವೆನ್ಯೂ ಡಿಕ್ಲೇರ್ ಆಗಿದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಗಳು ಕೂಡ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. ಹಾಗೆ ನಾವು ಪ್ರಾಫಿಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಈ ಒಂದು ಕ್ವಾರ್ಟರ್ ನಲ್ಲಿ 68 ಕೋಟಿಯ ಪ್ರಾಫಿಟ್ಸ್ ಅನ್ನ ಡೆಲ್ಟಾ ಕಾರ್ಪ್ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ಜೂನ್ 2022ರ ಕ್ವಾರ್ಟರ್ ನಲ್ಲಿ 57 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಜಾಸ್ತಿ ಆಗಿದೆ. 2021ರ ಸೆಪ್ಟೆಂಬರ್ ನಲ್ಲಿ ಇವರು 22 ಕೋಟಿಯಷ್ಟು ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಕ್ಯಾಸಿನೋಸ್ ಕ್ಲೋಸ್ ಇದ ಕಾರಣ ಲಾಸಸ್ ಡಿಕ್ಲೇರ್ ಆಗಿತ್ತು. ಬಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ ತುಂಬಾನೇ ಜಂಪ್ ಆಗಿದೆ.
ಸೊ ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ ಅಂತಾನೆ ಹೇಳ್ಬೋದಾಗುತ್ತೆ. ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಪ್ರಾಫಿಟ್ ಜಂಪ್ ಆಗಿದೆ. ಅದಾನಿ ಎಂಟರ್ಪ್ರೈಸ್ನ ಸಬ್ಸಿಡರಿ ಕಂಪನಿ ಆಗಿರುವಂತಹ ಅದಾನಿ ಡೇಟಾ ನೆಟ್ವರ್ಕ್ಸ್ 5G ಸ್ಪೆಕ್ಟ್ರಮ್ ಅಲ್ಲಿ ಕೆಲವೊಂದಿಷ್ಟು ಸ್ಪೆಕ್ಟ್ರಮ್ಗಳನ್ನು ಆಕ್ಷನ್ ಮಾಡಿ ಬೈ ಮಾಡ್ಕೊಂಡಿದ್ರು. ಹಾಗೆಯೇ ಈಗ ಗೌತಮ್ ಅದಾನಿಯವರ ಅದಾನಿ ಡೇಟಾ ನೆಟ್ವರ್ಕ್ಸ್ ಈ ಒಂದು ಕಂಪನಿಗೆ ಟೆಲಿಕಾಂ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಲೈಸೆನ್ಸ್ ಕೂಡ ಸಿಕ್ಕಿದೆ. ಅದಾನಿ ಡೇಟಾ ನೆಟ್ವರ್ಕ್ಸ್ ಟೆಲಿಕಾಂ ಸರ್ವಿಸಸ್ ಗಳನ್ನ ಕೂಡ ಈಗ ಭಾರತದಲ್ಲಿ ಪ್ರೊವೈಡ್ ಮಾಡಬಹುದಾಗುತ್ತೆ. ಬಟ್ ಅವರು ಅತಿ ಕಮ್ಮಿ 5G ಸ್ಪೆಕ್ಟ್ರಮ್ಸ್ ಗಳನ್ನ ಅಕ್ವೈರ್ ಮಾಡ್ಕೊಂಡಿದ್ರು. ಅವರ ಮುಖ್ಯ ಉದ್ದೇಶ ಇದ್ದಿದ್ದು ಡೇಟಾ ಸೆಂಟರ್ ಗಳಲ್ಲಿ, ಏರ್ ವೇವ್ಸ್ ಗಳಲ್ಲಿ, ಹಾಗೆ ಅವ್ರು ಏನು ಸೂಪರ್ ಆಪ್ ಅನ್ನ ಬಿಲ್ಡ್ ಮಾಡ್ತಿದ್ದಾರೆ ಅಲ್ಲಿ 5G ಅನ್ನ ಯೂಸ್ ಮಾಡುವಂತ ಉದ್ದೇಶ ಇತ್ತು. ಬಟ್ ಅವರಿಗೆ ಟೆಲಿಕಾಂ ಲೈಸೆನ್ಸ್ ಕೂಡ ಸಿಕ್ಕಿದೆ. ಫ್ಯೂಚರ್ ನಲ್ಲಿ ಅವ್ರು ಏನಾದ್ರು ಟೆಲಿಕಾಂ ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡಬೇಕು ಅಂತ ಇದ್ರೆ ಆಲ್ರೆಡಿ ಲೈಸೆನ್ಸ್ ಅದಾನಿ ಗ್ರೂಪ್ ನ ಬಳಿಯಲ್ಲಿ ಇದೆ. ಅವರು ಯಾವಾಗ ಬೇಕಾದ್ರೂ ಟೆಲಿಕಾಂ ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡಬಹುದಾಗುತ್ತೆ. ಅದಾನಿ ಎಂಟರ್ಪ್ರೈಸಸ್ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 1.5% ಕರೆಕ್ಷನ್ ಅದಾನಿ ಎಂಟರ್ಪ್ರೈಸಸ್ ನಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ವಿಪ್ರೋ ತಮ್ಮ ಕ್ವಾರ್ಟರ್ 2 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಪ್ರಾಫಿಟ್ ಇಯರ್ ಆನ್ ಇಯರ್ 9% ಡ್ರಾಪ್ ಆಗಿದೆ. 2659 ಕೋಟಿ ಪ್ರಾಫಿಟ್ಸ್ ಅನ್ನ ವಿಪ್ರೋ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ರೆವೆನ್ಯೂ ಇಯರ್ ಆನ್ ಇಯರ್ 15% ಗ್ರೋ ಆಗಿದೆ. ಸೊ ವಿಪ್ರೋನ ಆಕ್ಚುಯಲ್ ರಿಸಲ್ಟ್ಸ್ ಅನ್ನ ನೋಡೋದಕ್ಕೂ ಮುಂಚೆ ಎಸ್ಟಿಮೇಷನ್ಸ್ ಯಾವ ರೀತಿಯಲ್ಲಿ ಇತ್ತು ಅದನ್ನು ನಾವು ಅಬ್ಸರ್ವ್ ಮಾಡಿದಾಗ ಬ್ರೋಕರೇಜ್ಗಳು 2815 ಕೋಟಿಯಷ್ಟು ಪ್ರಾಫಿಟ್ಸ್ ಡಿಕ್ಲೇರ್ ಆಗಬಹುದು ಅಂತ ಪ್ರಿಡಿಕ್ಟ್ ಮಾಡಿದ್ರು. ಹಾಗೆಯೇ ಇಯರ್ ಆನ್ ಇಯರ್ 4% ಪ್ರಾಫಿಟ್ ನಲ್ಲಿ ಫಾಲ್ ಬರುತ್ತೆ ಅಂತ ಹೇಳಿದ್ರು. ಬಟ್ ಆಕ್ಚುಯಲ್ ವಿಪ್ರೋನ ರಿಸಲ್ಟ್ಸ್ ನಾವು ಅಬ್ಸರ್ವ್ ಮಾಡಿದಾಗ 9% ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ ಫಾಲ್ ಬಂದಿದೆ. ಸೊ ಬ್ರೋಕರೇಜ್ ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ವಿಪ್ರೋ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರೂ ಕೂಡ ಇವತ್ತು ವಿಪ್ರೋ ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 1% ಅಪ್ಸೈಡ್ ನೊಂದಿಗೆ ವಿಪ್ರೋ ಕ್ಲೋಸ್ ಆಗಿದೆ. ಓವರ್ ಆಲ್ IT ಸೆಕ್ಟರ್ ಇವತ್ತು ಪಾಸಿಟಿವ್ ಇತ್ತು. ಮಾರ್ಕೆಟ್ ಕೂಡ ಪಾಸಿಟಿವ್ ಇದ್ದಿದ್ರಿಂದ ವಿಪ್ರೋ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ವಿಪ್ರೋನ ಓವರ್ ಆಲ್ ರಿಸಲ್ಟ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಇವರ ಫಿಗರ್ಸ್ ಮಿಲಿಯನ್ಸ್ ಅಲ್ಲಿ ಡಿಕ್ಲೇರ್ ಆಗಿದೆ. ನಾವು ರೆವೆನ್ಯೂ ಅನ್ನ ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗಿದೆ. ಹಾಗೆಯೇ ಈ ಕ್ವಾರ್ಟರ್ನಲ್ಲಿ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಕಳೆದ ಕ್ವಾರ್ಟರ್ನಲ್ಲಿ ಕಂಪೇರ್ ಮಾಡಿದಾಗ ಕೂಡ ಎಕ್ಸ್ಪೆನ್ಸ್ ಜಾಸ್ತಿ ಆಗಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಕೂಡ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಮೇಜರ್ ಆಗಿ ಇಲ್ಲೂ ಕೂಡ ಅಷ್ಟೇ ಎಂಪ್ಲಾಯಿ ಬೆನಿಫಿಟ್ ಸರ್ವಿಸಸ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ. ಹಾಗೆ ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 2659 ಕೋಟಿಯ ಪ್ರಾಫಿಟ್ಸ್ ಅನ್ನ ವಿಪ್ರೋ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಕಳೆದ ಕ್ವಾರ್ಟರ್ನಲ್ಲಿ ಇವರ ಪ್ರಾಫಿಟ್ಸ್ 2563 ಕೋಟಿಯಷ್ಟು ಇತ್ತು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಜಾಸ್ತಿ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. 2930 ಕೋಟಿ ಪ್ರಾಫಿಟ್ಸ್ ಅನ್ನ ಕಳೆದ ವರ್ಷದ ಕ್ವಾರ್ಟರ್ 2 ನಲ್ಲಿ ಇವರು ಡಿಕ್ಲೇರ್ ಮಾಡಿದ್ರು. ಸೊ ಈ ವರ್ಷ ನಮಗೆ ಪ್ರಾಫಿಟ್ ನಲ್ಲಿ 9% ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ವಿಪ್ರೋದ ಆಟ್ರಿಷನ್ ರೇಟ್ ನಮಗೆ 23% ನೋಡೋದಕ್ಕೆ ಸಿಗ್ತದೆ. ಸೊ ಕಳೆದ ಕ್ವಾರ್ಟರ್ ನಲ್ಲಿ ಇವರು 23.3% ಆಟ್ರಿಷನ್ ರೇಟ್ ಅನ್ನ ತೋರಿಸಿದ್ರು. 30 ಬೇಸಿಸ್ ಪಾಯಿಂಟ್ ಆಟ್ರಿಷನ್ ರೇಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಕಮ್ಮಿ ಆಗಿದೆ. 10,000 ಫ್ರೆಷರ್ಸ್ ಅನ್ನ ಹೈರ್ ಮಾಡ್ಕೊಂಡಿದ್ದಾರೆ. ಹಾಗೆ 10,000 ಎಂಪ್ಲಾಯೀಸ್ ಗಳಿಗೆ ಇವರು ಪ್ರಮೋಷನ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. 38,000 ಫ್ರೆಷರ್ಸ್ ಅನ್ನ ಹೈರ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಹೈರಿಂಗ್ ರೇಟ್ ನಮಗೆ ಸ್ವಲ್ಪ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಬಿಸ್ನೆಸ್ ಔಟ್ಲುಕ್ ಅನ್ನು ನಾವು ಗಮನಿಸಿದಾಗ ಮುಂದಿನ ಕ್ವಾರ್ಟರ್ ಅಂದ್ರೆ ಡಿಸೆಂಬರ್ ಕ್ವಾರ್ಟರ್ ನಲ್ಲಿ ಇವರು 0.5% ನಿಂದ 2% ರೆವೆನ್ಯೂ ಗ್ರೋತ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಒಳ್ಳೆ ಒಂದು ಗ್ರೋತ್ ಫೋರ್ಕಾಸ್ಟ್ ಅಂತಾನೆ ಹೇಳ್ಬೋದಾಗುತ್ತೆ. ಏನಕ್ಕೆ ಅಂದ್ರೆ ಆಕ್ಸೆಂಚರ್ ತಮ್ಮ ಗ್ರೋತ್ ಫೋರ್ಕಾಸ್ಟ್ ಅನ್ನ ಕಟ್ ಮಾಡಿದ್ರು. ಅವರು ಈ ಕ್ವಾರ್ಟರ್ ನಲ್ಲಿ ಏನು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ ಅಷ್ಟು ರೆವೆನ್ಯೂ ಮುಂದಿನ ಕ್ವಾರ್ಟರ್ ನಲ್ಲಿ ಬರೋದಿಲ್ಲ ಅಂತ ಹೇಳಿದ್ರು. ಬಟ್ ಇಂಡಿಯನ್ IT ಕಂಪನಿಗಳು ಒಳ್ಳೆ ಒಂದು ಗ್ರೋತ್ ಫೋರ್ಕಾಸ್ಟ್ ಅನ್ನ ತೋರಿಸಿದ್ದಾರೆ. ಸೊ ಓವರ್ ಆಲ್ ರಿಸಲ್ಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ವಿಪ್ರೋ ಬ್ರೋಕರೇಜ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನೋಡಬೇಕಾಗುತ್ತೆ ನಾಳೆ ವಿಪ್ರೋನಲ್ಲಿ ಯಾವ ರೀತಿಯ ಟಾರ್ಗೆಟ್ಸ್ ಬ್ರೋಕರೇಜ್ ನ ಕಡೆಯಿಂದ ಬರುತ್ತೆ ಅಂತ. HCL ಟೆಕ್ ಕೂಡ ತಮ್ಮ ಕ್ವಾರ್ಟರ್ 2 ರಿಸಲ್ಟ್ಸ್ ಅನ್ನು ಇವತ್ತು ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ ಇಯರ್ ಆನ್ ಇಯರ್ 7% ಜಾಸ್ತಿ ಆಗಿದೆ. 3489 ಕೋಟಿ ಪ್ರಾಫಿಟ್ಸ್ ಅನ್ನ HCL ಟೆಕ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇವರ ರೆವೆನ್ಯೂ ಕೂಡ 19% ಇಯರ್ ಆನ್ ಇಯರ್ ಜಾಸ್ತಿ ಆಗಿದೆ. ಬ್ರೋಕರೇಜ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು HCL ಟೆಕ್ 3% ಪ್ರಾಫಿಟ್ ಗ್ರೋತ್ ಅನ್ನ ಇಯರ್ ಆನ್ ಇಯರ್ ತೋರಿಸಬಹುದು ಅಂತ. ಬಟ್ HCL 7% ಪ್ರಾಫಿಟ್ ಗ್ರೋತ್ ಅನ್ನ ಇಯರ್ ಆನ್ ಇಯರ್ ತೋರಿಸಿದೆ. ಸೊ ಬ್ರೋಕರೇಜ್ ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಒಳ್ಳೆ ಒಂದು ರಿಸಲ್ಟ್ HCL ಟೆಕ್ ನ ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. HCL ಟೆಕ್ ಕೂಡ ಇವತ್ತು 1.5% ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಈ ಒಂದು ಪಾಸಿಟಿವ್ ಮೊಮೆಂಟಮ್ ನಾಳೆ ಕೂಡ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಓವರ್ ಆಲ್ IT ಸೆಕ್ಟರ್ ಹಾಗೆ ಮಾರ್ಕೆಟ್ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇವರ ಗ್ರೋತ್ ಫೋರ್ಕಾಸ್ಟ್ ಕೂಡ ನಮಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. 2023 ಫೈನಾನ್ಷಿಯಲ್ ಇಯರ್ ನಲ್ಲಿ ಓವರ್ ಆಲ್ 13 ರಿಂದ 14% ರೆವೆನ್ಯೂ ಗ್ರೋತ್ ಅನ್ನು ನಾವು ತೋರಿಸ್ತೀವಿ ಅಂತ ಇವರು ಹೇಳಿದ್ದಾರೆ. HCL ಟೆಕ್ ಈ ಒಂದು ಕ್ವಾರ್ಟರ್ ನಲ್ಲಿ 24,686 ಕೋಟಿಯ ರೆವೆನ್ಯೂ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ನಮಗೆ ರೆವೆನ್ಯೂ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇವರ ಪ್ರಾಫಿಟ್ ಕೂಡ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗಿದೆ. 3,487 ಕೋಟಿಯ ಪ್ರಾಫಿಟ್ಸ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಕಳೆದ ಕ್ವಾರ್ಟರ್ ಜೂನ್ ಕ್ವಾರ್ಟರ್ ನಲ್ಲಿ ಇವರು 3,281 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಸೆಪ್ಟೆಂಬರ್ 2021ರಲ್ಲಿ ಇವರು 3,263 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಜಾಸ್ತಿ ಆಗಿದೆ.
HCL ಟೆಕ್ನ ಕಡೆಯಿಂದ 10 ರೂಪಾಯಿಯ ಇಂಟ್ರೀಮ್ ಡಿವಿಡೆಂಡ್ ಕೂಡ ಡಿಕ್ಲೇರ್ ಆಗಿದೆ. ಹಾಗೆ ಈ ಒಂದು ಡಿವಿಡೆಂಡ್ಗೆ ಅಕ್ಟೋಬರ್ 20 ರೆಕಾರ್ಡ್ ಡೇಟ್ ಆಗಿರುತ್ತೆ. ಅಕ್ಟೋಬರ್ 20ರವರೆಗೂ ನೀವು HCL ಟೆಕ್ ಶೇರನ್ನು ಹೋಲ್ಡ್ ಮಾಡ್ಕೊಂಡಿದ್ರೆ ನಿಮಗೆ 10 ರೂಪಾಯಿಯ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಹಾಗೆ ಪೇಮೆಂಟ್ ಡೇಟನ್ನು ಕೂಡ ಕಂಪನಿ ಸ್ಪೆಸಿಫೈ ಮಾಡಿದ್ದಾರೆ. ನವೆಂಬರ್ 2ರ ಒಳಗಾಗಿ ಬ್ಯಾಂಕ್ ಅಕೌಂಟ್ನಲ್ಲಿ ನಿಮಗೆ ಡಿವಿಡೆಂಡ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ HCL ಟೆಕ್ನ ಕಡೆಯಿಂದ ಬಂದಿದೆ. ಬ್ರೋಕರೇಜ್ ಎಕ್ಸ್ಪೆಕ್ಟೇಷನ್ ಅನ್ನು ಮೀರಿ ಇವರು ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಮುಂದಿನ 2 ಕ್ವಾರ್ಟರ್ನಲ್ಲೂ ಕೂಡ ಒಳ್ಳೆ ಒಂದು ರೆವೆನ್ಯೂ ಫೋರ್ಕಾಸ್ಟ್ ಅನ್ನ HCL ಟೆಕ್ನಾಲಜೀಸ್ ತೋರಿಸಿದ್ದಾರೆ. ವಿಪ್ರೋಗೆ ಕಂಪೇರ್ ಮಾಡಿದಾಗ HCL ಟೆಕ್ನ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಮ್ಯೂಚುವಲ್ ಫಂಡ್ಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವೆಲ್ಲ ಸ್ಟಾಕ್ಗಳಲ್ಲಿ ಬೈಯಿಂಗ್ ಅನ್ನು ಮಾಡಿದ್ದಾರೆ, ಯಾವೆಲ್ಲ ಸ್ಟಾಕ್ಗಳಲ್ಲಿ ಅವರು ತಮ್ಮ ಹೋಲ್ಡಿಂಗ್ ಅನ್ನು ಕಮ್ಮಿ ಮಾಡಿದ್ದಾರೆ ಅದನ್ನು ನಾವು ಅಬ್ಸರ್ವ್ ಮಾಡಿದಾಗ 14,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಹೆಚ್ಚಿನ ಒಂದು ಬೈಯಿಂಗ್ ನಮಗೆ BL ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ NTPC, ONGC, ಪವರ್ ಗ್ರಿಡ್, ಇನ್ಫೋಸಿಸ್ ಈ ಎಲ್ಲ ಸ್ಟಾಕ್ಗಳಲ್ಲಿ ಮ್ಯೂಚುವಲ್ ಫಂಡ್ ಹೌಸಸ್ಗಳು ಹೆಚ್ಚಿನ ಒಂದು ಬೈಯಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಮಿಡ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ PNB, BHEL, NHPC, CG ಪವರ್ ಹಾಗೆ IRFC ಅಲ್ಲಿ ಹೆಚ್ಚಿನ ಒಂದು ಬೈಯಿಂಗ್ ಮ್ಯೂಚುವಲ್ ಫಂಡ್ ನ ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಹೆಚ್ಚಿನ ಒಂದು ಬೈಯಿಂಗ್ ಅನ್ನ ಮ್ಯೂಚುವಲ್ ಫಂಡ್ ಹೌಸಸ್ಗಳು ಮಾಡಿದ್ದಾರೆ. ಹಾಗೆಯೇ ತ್ರಿವೇಣಿ ಟರ್ಬೈನ್, SGVN, GR ಇನ್ಫ್ರಾ, ಗೇಟ್ವೇ ಡಿಸ್ಟ್ರಿಕ್ಟ್ ಪಾರ್ಕ್ಸ್ ಈ ಎಲ್ಲ ಸ್ಟಾಕ್ಗಳಲ್ಲಿ ಕೂಡ ಮ್ಯೂಚುವಲ್ ಫಂಡ್ ನ ಹೋಲ್ಡಿಂಗ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಮ್ಯೂಚುವಲ್ ಫಂಡ್ ಹೌಸಸ್ಗಳು ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ತಮ್ಮ ಹೋಲ್ಡಿಂಗ್ ಅನ್ನ ಕಮ್ಮಿ ಮಾಡಿದ್ದಾರೆ. ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಟಾಟಾ ಸ್ಟೀಲ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಗೇಲ್, ವೇದಾಂತ, ಟಾಟಾ ಮೋಟಾರ್ಸ್ ಈ 5 ಸ್ಟಾಕ್ಗಳಲ್ಲಿ ಮ್ಯೂಚುವಲ್ ಫಂಡ್ ಸೆಲ್ಲಿಂಗ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಮಿಡ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ವೊಡಾಫೋನ್ ಐಡಿಯಾ, ಮದರ್ಸನ್ ಸುಮಿ ವೈರಿಂಗ್, ಅಶೋಕ್ ಲೇಲ್ಯಾಂಡ್, ಸೇಲ್ ಹಾಗೆ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಿಡ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಮ್ಯೂಚುವಲ್ ಫಂಡ್ಗಳು ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಪಾರದೀಪ್ ಫಾಸ್ಪೇಟ್ ನಲ್ಲಿ ಸೆಲ್ಲಿಂಗ್ ಕಾಣಿಸ್ತಿದೆ. ಹ್ಯಾಥ್ವೇ ಕೇಬಲ್, ಮನಪ್ಪುರಂ ಫಿನಾನ್ಸ್, ಇಂಡಿಯಾ ಬುಲ್ ರಿಯಲ್ ಎಸ್ಟೇಟ್, ಸ್ಟೆರ್ಲೈಟ್ ಟೆಕ್ನಾಲಜೀಸ್ ಈ ಎಲ್ಲ ಕಂಪನಿಗಳಲ್ಲೂ ಕೂಡ ಮ್ಯೂಚುವಲ್ ಫಂಡ್ ಹೌಸಸ್ಗಳು ತಮ್ಮ ಹೋಲ್ಡಿಂಗ್ ಅನ್ನು ಕಮ್ಮಿ ಮಾಡಿದ್ದಾರೆ. ಸೆಗ್ಮೆಂಟ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ಹೆಲ್ತ್ ಕೇರ್ ಸೆಗ್ಮೆಂಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಹೌಸಸ್ಗಳು ಸಿಂಜಿನ್ ಇಂಟರ್ನ್ಯಾಷನಲ್, ಸನ್ ಫಾರ್ಮಾ, ಸಿಪ್ಲಾ, ವಿಜಯ ಡಯಾಗ್ನೋಸ್ಟಿಕ್ ಸೆಂಟರ್ಸ್, ಪೋರ್ಟಿಸ್ ಹೆಲ್ತ್ ಕೇರ್ ಅಲ್ಲಿ ತಮ್ಮ ಹೋಲ್ಡಿಂಗ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ಕನ್ಸ್ಯೂಮರ್ ಡಿಸ್ಕ್ರಿಷನರೀಸ್ ಸೆಗ್ಮೆಂಟ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ದೇವ್ಯಾನಿ ಇಂಟರ್ನ್ಯಾಷನಲ್, ಝೊಮ್ಯಾಟೊ, EIH, ಬರ್ಜರ್ ಪೇಂಟ್ಸ್ ಹಾಗೆ ಯುನೈಟೆಡ್ ಸ್ಪಿರಿಟ್ಸ್ ನಲ್ಲಿ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಆಯಿಲ್ ಮತ್ತೆ ಗ್ಯಾಸ್ ಸೆಗ್ಮೆಂಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಹೌಸಸ್ಗಳು ಹೆಚ್ಚಿನ ಒಂದು ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಗೇಲ್, ಗುಜರಾತ್ ಸ್ಟೇಟ್ ಪೆಟ್ರೋನೆಟ್, MRPL ಹಾಗೆಯೇ ಮಹಾನಗರ್ ಗ್ಯಾಸ್ ಅಲ್ಲಿ ಮ್ಯೂಚುವಲ್ ಫಂಡ್ ಹೌಸಸ್ಗಳು ಸೆಲ್ಲಿಂಗ್ ಮಾಡ್ತಿರೋದು ಕಾಣಿಸ್ತಿದೆ. ಸೊ ಮ್ಯೂಚುವಲ್ ಫಂಡ್ ಹೌಸಸ್ಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಎಲ್ಲ ಸ್ಟಾಕ್ಗಳಲ್ಲಿ ಎಂಟ್ರಿ ಎಕ್ಸಿಟ್ ಅನ್ನ ಮಾಡಿರ್ತಾರೆ. ಸೊ ಮ್ಯೂಚುವಲ್ ಫಂಡ್ ಹೌಸಸ್ಗಳು ಯಾವ ರೀತಿಯಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತಿರ್ತಾರೆ ಅದರ ಬೇಸಿಸ್ ಮೇಲೆ ನಾವು ಸ್ಟಾಕ್ಗಳನ್ನ ಬೈ ಸೆಲ್ ಮಾಡೋದಕ್ಕೆ ಹೋಗಬಾರ್ದು. ಅಕ್ಟೋಬರ್ ತಿಂಗಳಿನಲ್ಲಿ ಈ ಡೇಟಾ ಕಂಪ್ಲೀಟ್ ಆಗಿ ರಿವರ್ಸ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಇವರು ಕಂಪ್ಲೀಟ್ ಆಗಿ ಎಲ್ಲ ಸ್ಟಾಕ್ಗಳಲ್ಲಿ ಎಕ್ಸಿಟ್ ಅನ್ನ ತಗೋತಿಲ್ಲ, ಜಸ್ಟ್ ಸ್ವಲ್ಪ ಸ್ಟೇಕ್ ಅನ್ನ ಕಮ್ಮಿ ಮಾಡ್ತಿರ್ತಾರೆ. ಹಾಗೆ ನೆಕ್ಸ್ಟ್ ಅವರಿಗೆ ಒಳ್ಳೆ ಒಂದು ಆಪರ್ಚುನಿಟಿ ಸಿಕ್ತಾಗ ಅಲ್ಲಿ ಅವರು ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.